ವಿಧಾನ ಪರಿಷತ್ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ವಿಧಾನ ಪರಿಷತ್ ಮೈತ್ರಿ ಅಭ್ಯರ್ಥಿ ಆಯ್ಕೆಯಾಗಿರೋದು. ವಿಧಾನ ಪರಿಷತ್ ಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿದೆ. ಬಿಜೆಪಿ ಜೆಡಿಎಸ್ ಮೂರನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕೆ ಇಳಿಯಲಿದ್ದಾರೆ. ಜೆಡಿಎಸ್ ಮಾಜಿ ಪರಿಷತ್ ಸದಸ್ಯ ಗೋವಿಂದರಾಜು ಜೆಡಿಎಸ್ ಮೂರನೇ ಅಭ್ಯರ್ಥಿಯನ್ನ ಈಗ ಕಣಕ್ಕೆ ಇಳಿಸಿರೋದು. ಜೆಡಿಎಸ್ನ ಹಾಲಿ ಪರಿಷತ್ನ ಸದಸ್ಯ ಗೋವಿಂದರಾಜು ಈಗ ಅವರನ್ನ ಕಣಕ್ಕೆ ಇಳಿಸಲಾಗಿದೆ. ಮೂರನೇ ಅಭ್ಯರ್ಥಿಯನ್ನಾಗಿ ಗೋವಿಂದರಾಜು ಅವರನ್ನ ಕಣಕ್ಕೆ ಇಳಿಸಿದ್ದಾರೆ. ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿರೋದು ವಿನಯ್ ಅಂತ, ಡಿಕೆ ಶಿವಕುಮಾರ್ ಆಪ್ತ. ಈಗ ಜೆಡಿಎಸ್ನವರು ಕೂಡ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ದಾರೆ. ಜೆಡಿಎಸ್ ಬಳಿ 18 ಸ್ಥಾನ ಇರೋದು. ಏನು ಒಂದು ಎಂಎಲ್ಸಿಯನ್ನ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕಂದ್ರೆ 28 ಮತಗಳು ಬೇಕು. ಹೀಗಾಗಿ ಒಂದ್ ಕಡೆ ಈಗ ಕಾಂಗ್ರೆಸ್ ಅಲ್ಲಿ 4 ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ. ಆದರೂ ಕೂಡ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ಇಳಿಸಿರೋದು ಕಣಕ್ಕೆ. ಮತ್ತೊಂದು ಕಡೆ ಟಕ್ಕರ್ ಕೊಡೋ ರೀತಿಯಲ್ಲಿ ಜೆಡಿಎಸ್ ಕೂಡ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದೆ. ಈಗ ಒಂದು ಬಿಜೆಪಿಯವರು ಸಂಖ್ಯಾಬಲ ಜೊತೆಗೆ ಜೆಡಿಎಸ್ ಸಂಖ್ಯಾಬಲವನ್ನು ನೋಡಿದ್ರೆ ಇಬ್ಬರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬಹುದು. ಈಗ ಒಂದ್ ಕಡೆ ಏನಾದ್ರೂ ಮೂರನೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಜೊತೆಗೆ ಬಹಳ ಕಷ್ಟಕರವಾದಂತ ಸನ್ನಿವೇಶ ಇದು. ಮೂರನೇ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಜೆಡಿಎಸ್ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಮೂರನೇ ಅಭ್ಯರ್ಥಿಯನ್ನ ಈಗ ಕಣಕ್ಕೆ ಇಳಿಸಿದ್ದಾರೆ, ಗೋವಿಂದರಾಜು ಅಂತ. ಆರಂಭದಿಂದಲೂ ಕೂಡ ಯಾವಾಗ ಕಾಂಗ್ರೆಸ್ನವರು 4 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ 5ನೇ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರು, ಅದಾದ ಬಳಿಕ ಇವತ್ತು ಬಿಜೆಪಿ ಜೆಡಿಎಸ್ ಅವರು ಸೇರ್ಕೊಂಡು ಇಬ್ಬರೂ ಕೂಡ ಮಾತುಕತೆಯನ್ನ ನಡೆಸಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿಯವರ ಜೊತೆ ಚರ್ಚೆ ಮಾಡಿ ಈಗ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ದಾರೆ. ಎನ್ಡಿಎ ಅಭ್ಯರ್ಥಿ. ಈಗ ಒಂದು ಬಿಜೆಪಿಯವರು ಕೂಡ ಮತಗಳನ್ನ ಹಾಕಬೇಕು ಮೂರನೇ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂದ್ರೆ. ಮತ್ತೊಂದು ಕಡೆ ಕಾಂಗ್ರೆಸ್ನವರು ಕೂಡ 4 ಅಭ್ಯರ್ಥಿಗಳು ಗೆಲ್ಲಿಸಬಹುದು. ಅದಾದ ಬಳಿಕ 5ನೇ ಅಭ್ಯರ್ಥಿಯನ್ನ ಯಾವ ರೀತಿಯಾಗಿ ಗೆಲ್ಲಿಸ್ತಾರೆ ಅನ್ನೋದು ಇಲ್ಲಿ ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ವಿಧಾನ ಪರಿಷತ್ನ ಮೈತ್ರಿ ಅಭ್ಯರ್ಥಿಯಾಗಿ ಎನ್ಡಿಎ ಅಭ್ಯರ್ಥಿ ಗೋವಿಂದರಾಜು ಈಗ ಕಣಕ್ಕೆ ಇಳಿದಿದ್ದಾರೆ. ನಾಳೆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಕೊನೆ ದಿನಾಂಕ. ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ನಾಳೆ ಕಡೆಯ ದಿನಾಂಕ. ಹೀಗಾಗಿ ಇವತ್ತು ಅಭ್ಯರ್ಥಿಯನ್ನ ಈಗ ಘೋಷಣೆ ಮಾಡಿದ್ದಾರೆ. ಮೂರನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕೆ ಇಳಿದಿದ್ದಾರೆ. ನೋಡಿ, ಒಟ್ಟು 7 ಸ್ಥಾನಗಳಿಗೆ ಈ ಒಂದು ಪರಿಷತ್ ಚುನಾವಣೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಶ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗ ಒಂದ್ ಕಡೆ ಆರಂಭದಿಂದಲೂ ಕೂಡ ಹೇಳ್ತಾ ಇದ್ವಿ ನಾವು, ಆವಾಗಲೇ ಈ ಜೆಡಿಎಸ್ನವರು ಕೂಡ ಬಿಜೆಪಿಯವರು ಈ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸೋದಕ್ಕೆ ಅಂತ. ಈಗ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿರೋದು ಯಾವ ರೀತಿಯಾಗಿ ಲೆಕ್ಕಾಚಾರವನ್ನ ಹಾಕೊಂಡು ಅಭ್ಯರ್ಥಿಯನ್ನ ಈಗ ಕಣಕ್ಕೆ ಇಳಿಸಿದ್ದಾರೆ ಅಂತ ಸದ್ಯಕ್ಕೆ ಏನ್ ಡೀಟೇಲ್ ಸಿಗ್ತಾ ಇದೆ? ಪ್ರವೀಣ್, ಈಗ ಸದ್ಯ ಏನು ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯನ್ನ ಹಾಕಿದ್ರು, ಅದಕ್ಕೆ ಕೌಂಟರ್ ಆಗಿ ಈಗ ಎನ್ಡಿಎ ಇಂದ ಕೂಡ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಈಗ 3ನೇ ಅಭ್ಯರ್ಥಿಯ ಮತಗಳ ಲೆಕ್ಕಾಚಾರವನ್ನ ನೋಡೋದಕ್ಕೆ ಹೋದ್ರೆ ಇವರಿಗೆ 3ರಿಂದ 4 ಮತಗಳು ಕಡಿಮೆ ಆಗತ್ತೆ ಜೆಡಿಎಸ್ನವ್ರಿಗೆ. ಸೊ ಹಾಗಿದ್ರೆ ಆ 3ರಿಂದ 4 ಮತಗಳು ಯಾರ ಮತಗಳನ್ನ ಪಡಿತಾರೆ ಅಂತಕ್ಕಂಥದ್ದು ಈಗಿರ್ತಕ್ಕಂತಹ ಲೆಕ್ಕಾಚಾರ. ಯಾಕೆಂದ್ರೆ ನೋಡಿ, 5ನೇ ಅಭ್ಯರ್ಥಿಗೂ ಕೂಡ ಅಂದ್ರೆ ಅವ್ರಿಗೆ ಕಾಂಗ್ರೆಸ್ನಾಗ ಅವ್ರಿಗೂ ಕೂಡ ಅಲ್ಲಿ ಬೇಕಿರತಕ್ಕಂಥ 3ರಿಂದ 4 ಮತಗಳ ಅಂತರ ಇರತಕ್ಕಂಥದ್ದು. ಅಂದ್ರೆ ಆ 4 ಮತಗಳು ಅವರಿಗೆ ಬರ್ಬೇಕಾಗಿರ್ತಕ್ಕಂಥದ್ದು. ಆ 4 ಮತಗಳು ಜೆಡಿಎಸ್ ಮತಗಳ ಮೇಲೆ ಕಣ್ಣಿಟ್ಟಿದ್ರು. ಒಂದು ಜಿ.ಟಿ. ದೇವೇಗೌಡರು ಆಗಿನ ಉಳಿದಂತೆ ಯಾರನ್ನಾದ್ರೂ ಸಂಪರ್ಕ ಮಾಡಿ ಅವರಿಂದ ನಾವು ಪಡೆಯುವಂಥದ್ದು, ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳ ಒಂದು ಮತವನ್ನ ಲೆಕ್ಕಾಚಾರ ಹಾಕೊಂಡಿದ್ರು. ಆದ್ರೆ ಈಗ 5ನೇ ಅಭ್ಯರ್ಥಿ ವರ್ಸಸ್ ಎನ್ಡಿಎ 3ನೇ ಅಭ್ಯರ್ಥಿ ಅಂತಕ್ಕಂಥದ್ದು ಈಗ ಅಧಿಕೃತ ಫೈನಲ್ ಆಗಿದೆ. ಅಂತಿಮವಾಗಿ ಯಾರು ಕಣದಲ್ಲಿ ಇಳಿತಾರೆ ಅಂತಕ್ಕಂಥ ನೋಡ್ಬೇಕು. ಯಾಕಂತಂದ್ರೆ ಈಗ ಗೋವಿಂದರಾಜ್ ಅವರು ಈ ಹಿಂದೆ ಕೂಡ ಮಾಜಿ ಪರಿಷತ್ ಸದಸ್ಯರಾಗಿದ್ದಂತವ್ರು. ಅವರ ಪಕ್ಷ ಅವರ ಸ್ಥಾನ ತೆರವಾಗಿತ್ತು. ಅವರ ಸ್ಥಾನ ತೆರವಾದ ನಂತರ ಅದೇ ಸ್ಥಾನಕ್ಕೆ ಈಗ ಅವರನ್ನೇ ಕಣಕ್ಕಿಳಿಸಿರ್ತಕ್ಕಂಥದ್ದು. ಅಂತಿಮವಾಗಿ ಈಗ ನಾಳೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ನಾಮಪತ್ರ ಸಲ್ಲಿಕೆ ನಂತರ ಒಂದಷ್ಟು ಮತಗಳ ಲೆಕ್ಕಾಚಾರ ಶುರುವಾಗುತ್ತೆ. ಅಂದ್ರೆ ಯಾರ ಅಭ್ಯರ್ಥಿಗಳು ಯಾರ ಪರ ಮತಗಳನ್ನು ಚಲಾಯಿಸ್ತಾರೆ ಮತ್ತೆ ಯಾರನ್ನ ಪಡಿಬಹುದು, ಯಾರನ್ನ ಸೆಳೆಯಬಹುದು ಅಂತಕ್ಕಂಥದ್ದು
ಒಂದಷ್ಟು ಲೆಕ್ಕಾಚಾರ ಹಾಕ್ತಾರೆ. ಯಾಕಂದ್ರೆ ಈಗಾಗಲೇ ವಿನಯ್ ಕಾರ್ತಿಕ್ ಅವ್ರನ್ನ ಡಿ ಕೆ ಶಿವಕುಮಾರ್ ಅವರು ತನ್ನ ಅಭ್ಯರ್ಥಿ ಅನ್ನುವಂತೆ ಬಿಂಬಿಸಿ ಹಾಕೊಂಡಿರ್ತಕ್ಕಂಥ ಅವ್ರನ್ನ ಗೆಲ್ಲಿಸ್ಕೊಳ್ಳಬೇಕಂತ ಅನಿವಾರ್ಯತೆ ಅವ್ರಿಗಿದೆ. ಈ ಕಡೆಗೆ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಎರಡೂ ಸೇರಿ NDA ಅಭ್ಯರ್ಥಿನ ಗೋವಿಂದರಾಜ್ ಅವ್ರನ್ನ ಕಣಕ್ಕೆ ನಿಲ್ಲಿಸಿದ್ದಾರೆ. ಈಗ ಇಲ್ಲಿ ಇರ್ತಕ್ಕಂಥದ್ದು ಈಗ ಗೋವಿಂದರಾಜ್ ಅವರ ಲೆಕ್ಕಾಚಾರದ ಪ್ರಕಾರ ಈಗ ಮೂರು ಮತಗಳು ಬಾಕಿ ಇರ್ತಕ್ಕಂಥ ಅವ್ರಿಗೆ ಶಾರ್ಟೇಜ್ ಇರ್ತಕ್ಕಂಥದ್ದು. ಈ ಮೂರು ಮತಗಳಲ್ಲಿ ಒಂದು GT ದೇವೇಗೌಡರದ್ದು ಖಚಿತವಾಗಿ ಬಂದಿದೆ, ಆದ್ರೆ ಓಕೆ ಪರವಾಗಿಲ್ಲ. ಎರಡರಿಂದ ಮೂರು ಅಭ್ಯರ್ಥಿಗಳ ಮತಗಳು ಶಾರ್ಟೇಜ್ ಆಗತ್ತೆ. ಅದನ್ನ ಎಸ್ ಟಿ ಸೋಮಶೇಖರ್ ಇದ್ದಾರೆ, ಹಾಗೆ ಯತ್ನಾಳ್ ಇದ್ದಾರೆ, ಮತ್ತೆ ಶಿವರಾಮ್ ಹೆಬ್ಬಾರ್ ಇದ್ದಾರೆ. ಅವರೆಲ್ಲರೂ ಮತಗಳನ್ನ ಹಾಕಿದ್ದೆ ಆದ್ರೆ ಸುಲಭವಾಗಿ ಗೋವಿಂದರಾಜ್ ಅವ್ರು ಗೆಲ್ತಾರೆ. ಇಲ್ಲದೆ ಹೋದ್ರೆ ಖಂಡಿತವಾಗ್ಲೂ ಕೂಡ ಗೋವಿಂದರಾಜ್ ಅವ್ರಿಗೆ ಕಷ್ಟ ಆಗುತ್ತೆ. ವಿನಯ್ ಕಾರ್ತಿಕ್ ಅವರಿಗೆ ಪಾಸಿಟಿವ್ ಆಗುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಈ ಲೆಕ್ಕಾಚಾರದಲ್ಲಿ ಸುಲಭವಾಗಿ ಕಾಂಗ್ರೆಸ್ 4 ಗೆಲ್ಲುತ್ತೆ, ಬಿಜೆಪಿ 2 ಗೆಲ್ಲುತ್ತೆ. ಆದ್ರೆ ಇಲ್ಲಿ 3ನೇ ಅಭ್ಯರ್ಥಿ ಜೆಡಿಎಸ್ ಹಾಕಿರೋದು, ಮತ್ತೊಂದು ಕಡೆ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದು. ಇಲ್ಲಿ ಈಗ ಬಿಜೆಪಿ 5 ಮತ ಬಂದ್ರೆ ಇನ್ನ ಜೆಡಿಎಸ್ 18 ಇದೆ, ಇನ್ನು 6 ಮತ ಬೇಕು. ಯಾವ ರೀತಿಯಾಗಿ ಲೆಕ್ಕಾಚಾರ ಹಾಕಿ 3ನೇ ಅಭ್ಯರ್ಥಿಯನ್ನ ಇವರು ಕಣಕ್ಕೆ ಇಳಿಸಿದ್ದಾರೆ ಅನ್ನೋದು, ಈ ಅವರ ತಂತ್ರ ಏನು ಅನ್ನೋದು ಗೊತ್ತಾಗಬೇಕಿದೆ.